ಸತ್ಯವೇದದಲ್ಲಿ ಪರಿಶುದ್ಧಾತ್ಮನು ನಮ್ಮಲ್ಲಿ ಪಾಪದ ಅರಿವನ್ನು ಹುಟ್ಟಿಸುತ್ತಾನೆ. ಯೋಹಾನ ಸುವಾರ್ತೆ 16:8 ಈ ರೀತಿ ಬರೆಯಲ್ಪಟ್ಟಿದೆ, ಪರಿಶುದ್ಧಾತ್ಮನು ಪಾಪ, ನೀತಿ, ನ್ಯಾಯ ತೀರ್ಪಿನ ವಿಷಯಗಳಲ್ಲಿ ಲೋಕಕ್ಕೆ ಅರಿವನ್ನು ಹುಟ್ಟಿಸುವನು ಎಂದು. ಪ್ರಿಯರೇ, ನಾವೊಂದು ಪಾಪದಲ್ಲಿ ಒಳಗಾಗಿ ಬಿಟ್ಟರೆ ಪರಿಶುದ್ಧಾತ್ಮನಾದದು ನಮ್ಮಲ್ಲಿ ಹೇಳುತ್ತದೆ, ದೇವರ ಹತ್ತಿರ ಹೋಗಿ ನಿನ್ನ ಪಾಪದ ಕುರಿತು ಅರಿಕೆ ಮಾಡು ಎಂದು. ಆ ರೀತಿ ಹೇಳಿ ನಮ್ಮನ್ನು ದೇವರ ಬಳಿಗೆ ನಮ್ಮನ್ನು ಕೊಂಡೋಗಲು ಪ್ರಯತ್ನಿಸುತ್ತದೆ ಪರಿಶುದ್ಧಾತ್ಮನಾದದು. ಪೇತ್ರನು ಯೇಸುವನ್ನು 3 ಸಾರಿ ಅಲ್ಲಗಳೆದನು. ಆಗ ಪರಿಶುದ್ಧಾತ್ಮನು ಪೇತ್ರನಲ್ಲಿ ಪಾಪದ ಅರಿವನ್ನು ಹುಟ್ಟಿಸಿದನು. ಆಗ ಪೇತ್ರನು ಪಶ್ಚಾತ್ತಾಪದಿಂದ ಬಹಳವಾಗಿ ಅತ್ತನು. ಪೇತ್ರನಿಗೆ ಅವನು ಮಾಡಿದ ತಪ್ಪಿನ ಅರಿವುಂಟಾಯಿತು. ದೇವರು ಪೇತ್ರನ ಪಾಪವನ್ನು ಕ್ಷಮಿಸಿದನು. ನಂತರದ ದಿನಗಳಲ್ಲಿ ಪೇತ್ರನು ಅನೇಕರನ್ನು ಯೇಸುಕ್ರಿಸ್ತನ ಕಡೆಗೆ ತಿರುಗಿಸಿದನು. ನಂತರದ ದಿನಗಳಲ್ಲಿ ಪೇತ್ರನು ಯೇಸುಕ್ರಿಸ್ತನ ದೊಡ್ಡ ದಾಸನಾಗಿ ತೀರಿದನು. ಆದರೆ ಎರಡನೇದಾಗಿ ಸೈತಾನನು ಯಾವಾಗಲೂ ನಮ್ಮ ಮೇಲೆ ತಪ್ಪು ಹೊರಿಸುತ್ತಲೇ ಇರುವವನಾಗಿದ್ದಾನೆ. ಪ್ರಕಟಣೆ 12:10 ಈ ರೀತಿ ಬರೆಯಲ್ಪಟ್ಟಿದೆ, ಹಗಲಿರುಳು ನಮ್ಮ ಸಹೋದರನ ಮೇಲೆ ನಮ್ಮ ದೇವರ ಮುಂದೆ ದೂರು ಹೇಳಿದ ದೂರುಗಾರನು ದೊಬ್ಬಲ್ಪಟ್ಟಿದ್ದಾನೆ ಎಂದು ಸೈತಾನನ ಬಗ್ಗೆ ಹೇಳಲ್ಪಟ್ಟಿರುತ್ತದೆ. ನೋಡಿ ಪ್ರಿಯರೇ, ಸೈತಾನನು ಯಾವಾಗಲೂ ನಮ್ಮ ತಪ್ಪು ಹುಡುಕುವವನು. ನಾವು ಯಾವತ್ತೂ ಆ ತಪ್ಪನ್ನು ದೇವರ ಹತ್ರ ಅರಿಕೆ ಮಾಡಿದ್ದರೂ ಕೂಡ ಸೈತಾನನು ಅದನ್ನು ಪುನಃ ನಮ್ಮ ನೆನಪಿಗೆ ತಂದು ನಿಮಗೆ ದೇವರ ಮೇಲಿರುವ ನಿರೀಕ್ಷೆಯನ್ನು ನಷ್ಟಪಡಿಸಲು ಪ್ರಯತ್ನಿಸ್ತಾನೆ, ನಿರಾಶೆಗೊಳಿಸ್ತಾನೆ. ಯೇಸುವನ್ನು ತೋರಿಸಿಕೊಟ್ಟ ಯೂದನನ್ನು ಸೈತಾನನು ಇದೇ ರೀತಿ ನಿರಾಶೆಗೊಳಿಸಿ ಅವನು ಆತ್ಮಹತ್ಯೆ ಮಾಡುವಂತೆ ಮಾಡುತ್ತಾನೆ. ಇದರಿಂದ ನಾವು ತಿಳ್ಕೊಳ್ಳಬೇಕೆಂದರೆ ನಮ್ಮ ಪಾಪಗಳನ್ನು ನಮಗೆ ನೆನಪಿಸಿ ನಮ್ಮನ್ನು ದೇವರ ಮೇಲಿರುವ ನಿರೀಕ್ಷೆಯಿಂದ ದೂರ ಮಾಡುವ ಸನ್ನಿವೇಶಗಳು ನಮಗೆ ಎದುರಾದ ಕೂಡಲೇ ಸಂಶಯ ಪಡಬೇಡಿ, ತಿಳಿದುಕೊಳ್ಳಿ ಇದು ಸೈತಾನನ ಕ್ರಿಯೆ ಎಂದು. ಆದರೆ ದೃಢವಾಗಿ ತಿಳಿದುಕೊಳ್ಳಿ, ಪರಿಶುದ್ಧಾತ್ಮನಾದರೋ ತಪ್ಪಿನ ಅರಿವನ್ನು ನಿಮಗೆ ತಿಳಿಸಿ ದೇವರ ಹತ್ತಿರಕ್ಕೆ ತರುವವನಾಗಿದ್ದಾನೆ. ಆ ಶಬ್ದಕ್ಕೆ ಕಿವಿಗೊಡಿರಿ, ದೇವರ ಬಳಿಗೆ ಸಮೀಪವಾಗಿರಿ.